ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 62. ವಿಶ್ವಾಮಿತ್ರನು ಶರಣಾಗತನಾದ ಶುನಶ್ಶೇಫನನ್ನು ರಕ್ಷಿಸಿದುದು. ಎಲೈ ನರಶ್ರೇಷ್ಠನಾದ ರಘುನಂದನನೇ, ಮಹಾಕೀರ್ತಿವಂತನಾದ ಅಂಬರೀಷ ರಾಜನು ಶುನಶ್ಶೇಫನನ್ನು ಕರೆದುಕೊಂಡು ಪ್ರಯಾಣ ಮಾಡುತ್ತಾ ಮಧ್ಯಾಹ್ನ ಕಾಲದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ವಿಶ್ರಮಿಸಿಕೊಳ್ಳಲು ಇಳಿದನು. ಆತನು ವಿಶ್ರಮಿಸಿಕೊಳ್ಳುತ್ತಿರಲು ಮಹಾಕೀರ್ತಿವಂತನಾದ ಶುನಶ್ಶೇಫನು ಪುಷ್ಕರ ಕ್ಷೇತ್ರದಲ್ಲಿ ಋಷಿಗಳೊಡಗೂಡಿ ತಪಸ್ಸು ಮಾಡುತ್ತಿದ್ದ ತನ್ನ ಸೋದರ ಮಾವನಾದ ವಿಶ್ವಾಮಿತ್ರನನ್ನು ಬಹಳ ಆತುರವಾಗಿ ಬಂದು ನೋಡಿದನು. ಕಂಗೆಟ್ಟ ಮುಖದಿಂದ ದೀನನಾಗಿ ಹಸಿವಿನಿಂದಲೂ ಆಯಾಸದಿಂದಲೂ ಬಳಲಿ ಮುನಿಯ ತೊಡೆಯಲ್ಲಿ ಬೇಗನೆ ಬಂದು ಬಿದ್ದು ಈ ಪ್ರಕಾರ ಹೇಳಿದನು. ಎಲೈ ಸೌಮ್ಯನಾದ ಋಷಿವರ್ಯನೇ, ನನಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ನನ್ನ ಭಾಗಕ್ಕೆ ಅವರಿಲ್ಲ. ಇನ್ನು ನನಗೆ ಜ್ಞಾತಿಗಳು ಬಂಧುಗಳು ಯಾರು ತಾನೇ ಇರುವರು? ನನ್ನ ಮೇಲೆ ಧರ್ಮ ಬುದ್ಧಿ ಇಟ್ಟು ನನ್ನನ್ನು ರಕ್ಷಿಸು. ಎಲೈ ಮುನಿಶ್ರೇಷ್ಠನೇ, ನೀನು ಎಲ್ಲರನ್ನು ರಕ್ಷಿಸುವವನು, ಎಲ್ಲರಿಗೂ ನೀನು ಹಿತವನ್ನು ಕೋರುವವನು. ರಾಜನು ಯಜ್ಞವನ್ನು ಪೂರ್ತಿಗೊಳಿಸಿ ಕೃತಕಾರ್ಯನಾಗಬೇಕು. ನಾನು ದೀರ್ಘಾಯುವಾಗಿ ಸರ್ವೋತ್ತಮವಾದ ತಪಸ್ಸನ್ನು ಮಾಡಿ ಶಾಶ್ವತವಾದ ಸ್ವರ್ಗಲೋಕವನ್ನು ಪಡೆಯಬೇಕು. ಈ ಪ್ರಕಾರ ನೀನು ಅನುಗ್ರಹಿಸಬೇಕು. ಅನಾಥವಾದ ನನಗೆ ನೀನು ಉತ್ತಮವಾದ ಮನಸ್ಸು ಮಾಡಿ ನಾಥನಾಗು. ಎಲೈ ಧರ್ಮಾತ್ಮನೇ, ತಂದೆಯು ಮಗನನ್ನು ರಕ್ಷಿಸುವಂತೆ ನನ್ನನ್ನು ಈ ವಿಪತ್ತಿನಿಂದ ಪಾರು ಮಾಡು. ಮಹಾತಪಸ್ವಿಯಾದ ವಿಶ್ವಾಮಿತ್ರನು ಆತನ ಮಾತನ್ನು ಕೇಳಿ ಬಹುಬಗೆಯಾಗಿ ಆತನನ್ನು ಸಮಾಧಾನಗೊಳಿಸಿ ತನ್ನ ಮಕ್ಕಳನ್ನು ಕುರಿತು ಇಂತೆಂದನು. ಇಹಲೋಕದಲ್ಲಿ ಸುಖವನ್ನು ಪರಲೋಕ ಹಿತವನ್ನು ಕೋರುತ್ತಾ ತಂದೆಯು ಯಾವ ಕಾರಣದಿಂದ ಪುತ್ರರನ್ನು ಪಡೆಯುತ್ತಾನೋ ಅಂಥ ಕಾಲವು ಈಗ ಒದಗಿದೆ. ಬಾಲಕನಾದ ಈ ಮುನಿಸುತನು ನನಗೆ ಶರಣಾಗತನಾಗಿರುವನು. ಎಲೈ ಮಕ್ಕಳಿರ, ಈತನು ಜೀವಂತನಾಗಿರುವಂತೆ ಮಾಡಿ ನನಗೆ ಪ್ರಿಯವನ್ನು ಮಾಡಿರಿ. ನೀವೆಲ್ಲರೂ ಪುಣ್ಯಕರ್ಮಿಗಳು, ನೀವೆಲ್ಲರೂ ಧರ್ಮಪರಾಯಣರು. ರಾಜನ ಯಜ್ಞಕ್ಕೆ ನೀವು ಪಶುಗಳಾಗಿ ಅಗ್ನಿಯನ್ನು ತೃಪ್ತಿಪಡಿಸಿರಿ. ಹಾಗೆ ನೀವು ಮಾಡುವುದರಿಂದ ಶುನಶ್ಶೇಫನು ರಕ್ಷಕನನ್ನು ಪಡೆದಂತಾಗುವುದು. ಯಜ್ಞವು ನಿರ್ವಿಘ್ನವಾಗಿ ಮುಗಿಯುವುದು. ದೇವತೆಗಳು ತೃಪ್ತರಾಗುವರು. ನನ್ನ ಮಾತನ್ನು ನೀವು ಪಾಲಿಸಿದಂತಾಗುವುದು. ಎಲೈ ನರಶ್ರೇಷ್ಠನಾದ ರಾಮನೇ, ವಿಶ್ವಾಮಿತ್ರ ಮುನಿಯ ಮಾತನ್ನು ಕೇಳಿ ಮಧುಷ್ಯಂದನೆ ಮೊದಲಾದ ಆತನ ಮಕ್ಕಳು ತಂದೆಯ ಮಾತುಗಳಿಗೆ ಮರ್ಯಾದೆ ಕೊಡದೆ ಅಹಂಕಾರದಿಂದ ನುಡಿದರು. ಎಲೈ ಪ್ರಭುವೇ, ನಿನ್ನ ಮಕ್ಕಳನ್ನು ತ್ಯಜಿಸಿ ಮತ್ತೊಬ್ಬನ ಮಗನನ್ನು ಕಾಪಾಡಲು ಹೇಗೆ ಮನಸ್ಸು ಮಾಡಿದೆ? ನಾಯಿ ಮಾಂಸವನ್ನು ತಿನ್ನುವುದು ಹೇಗೆ ಅಕಾರ್ಯವೋ ಹಾಗೆಯೇ ಇದನ್ನು ನಾವು ಮಾಡಬಾರದ ಕೆಲಸವೆಂದೇ ಎಣಿಸುತ್ತೇವೆ. ಮಕ್ಕಳ ಆ ಮಾತನ್ನು ಕೇಳಿ ವಿಶ್ವಾಮಿತ್ರ ಋಷಿಯು ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು, ನನ್ನ ಮಾತನ್ನು ಮೀರಿ ಧರ್ಮಬಾಹಿರವೋ ಕ್ರೂರವೋ ರೋಮಾಂಚಕರವೋ ಆದ ಮಾತನ್ನು ನಿರ್ಭಯವಾಗಿ ಹೇಳಿರುವಿರಿ. ವಸಿಷ್ಠ ಋಷಿಯ ಪುತ್ರರಂತೆಯೇ ನೀವು ಚಾಂಡಾಲ ಜಾತಿಯನ್ನು ಪಡೆದು ನಾಯಿ ಮಾಂಸವನ್ನು ತಿನ್ನುತ್ತಾ 1000 ವರ್ಷಕಾಲ ಪರ್ಯಂತ ಭೂಮಿಯ ಮೇಲೆ ಜೀವಿಸುತ್ತೀರಿ ಎಂದು ಅವರನ್ನು ಶಪಿಸಿಬಿಟ್ಟನು. ಮಕ್ಕಳಿಗೆ ಹೀಗೆ ಶಾಪ ಕೊಟ್ಟು ಆರ್ತನಾದ ಶುನಶ್ಶೇಫನಿಗೆ ಅಭಯವನ್ನು ಕೊಟ್ಟು ಆತನನ್ನು ರಕ್ಷಿಸುವುದಕ್ಕಾಗಿ ವಿಶ್ವಾಮಿತ್ರ ಮುನಿಯು ಆತನಿಗಿಂತೆಂದನು. ಎಲೈ ಮುನಿಪುತ್ರನೇ, ನೀನು ಪವಿತ್ರವಾದ ಯಜ್ಞಪಾಶಗಳಿಂದ ಕಟ್ಟಲ್ಪಟ್ಟು ಕೆಂಪು ಹೂಮಾಲೆಯನ್ನು ಗಂಧವನ್ನು ಧರಿಸಿ ವೈಷ್ಣವ ಯಜ್ಞಸ್ತಂಭದ ಬಳಿಗೆ ಬಂದಾಗ ದೇವತಾ ಸಂಬಂಧವಾದ ಈ 2 ರುಕ್ಕು ಮಂತ್ರಗಳನ್ನು ಬಾಯಲ್ಲಿ ಹೇಳುತ್ತಾ ಅಗ್ನಿಗೆ ಅಭಿಮುಖನಾಗಿ ನಿಂತು ಸ್ತೋತ್ರ ಮಾಡು. ಅಂಬರೀಷನು ಮಾಡತಕ್ಕ ಯಜ್ಞದಲ್ಲಿ ನೀನು ಹೀಗೆ ಮಾಡುವುದರಿಂದ ನಿನಗೆ ನಿನ್ನ ಇಷ್ಟಾರ್ಥವು ಸಿದ್ಧಿಸುವುದು. ಶುನಶ್ಶೇಫನು ಸಂತೋಷದಿಂದ ಆ 2 ರುಕ್ಕುಗಳನ್ನು ಪಡೆದು ರಾಜಶ್ರೇಷ್ಠನಾದ ಅಂಬರೀಷನ ಬಳಿಗೆ ತ್ವರೆಯಾಗಿ ಬಂದು ಸೇರಿ, ಎಲೈ ರಾಜವರ್ಯನೇ, ಯಜ್ಞ ಸಭಾಮಂಟಪಕ್ಕೆ ಬೇಗನೆ ಹೋಗೋಣ. ಯಜ್ಞ ದೀಕ್ಷೆಯನ್ನು ಪಡೆದು ಯಜ್ಞವನ್ನು ನೆರವೇರಿಸು ಎಂದನು. ಋಷಿಕುಮಾರನ ಆ ಮಾತನ್ನು ಕೇಳಿ ರಾಜನು ಹರ್ಷದಿಂದ ಕೂಡಿ ದೃಢ ಮನಸ್ಸಿನಿಂದ ಯಜ್ಞಮಂಟಪಕ್ಕೆ ಬೇಗನೆ ತೆರಳಿದನು.
ಯಜ್ಞದಲ್ಲಿ ನೆರೆದಿದ್ದ ಜನರ ಅನುಮತಿಯನ್ನು ಪಡೆದು ರಾಜನು ಪವಿತ್ರವಾದ ಅಲಂಕಾರಗಳಿಂದಲೂ ಕೆಂಪು ವಸ್ತ್ರಗಳಿಂದಲೂ ಕೂಡಿದ ಯಜ್ಞ ಪಶುವಾದ ಆ ಕುಮಾರನನ್ನು ಯಜ್ಞಸ್ತಂಭಕ್ಕೆ ಕಟ್ಟಿಹಾಕಿದನು. ಹಾಗೆ ಕಟ್ಟಲ್ಪಟ್ಟ ಮುನಿಪುತ್ರನು ಇಂದ್ರನನ್ನು, ಇಂದ್ರಾನುಜನಾದ ಉಪೇಂದ್ರನನ್ನು, ದೇವತೆಗಳನ್ನು ವಿಶ್ವಾಮಿತ್ರನಿಂದ ಪಡೆದ ಶ್ರೇಷ್ಠವಾದ ಆ ಸ್ತೋತ್ರಗಳಿಂದ ಯಥಾವಿಧಿಯಾಗಿ ಸ್ತುತಿಸಿದನು. ಎಲೈ ರಾಘವ, ಆಗ ಇಂದ್ರನು ರಹಸ್ಯವಾದ ಆ ಸ್ತೋತ್ರಗಳಿಂದ ತೃಪ್ತನಾಗಿ ಸಂತೋಷದಿಂದ ಶುನಶ್ಯೇಪನಿಗೆ ದೀರ್ಘಾಯುಸ್ಸನ್ನು ಅನುಗ್ರಹಿಸಿದನು. ಎಲೈ ರಾಮ, ಆ ರಾಜನೂ ಸಹ ದೇವೇಂದ್ರನ ಪ್ರಸಾದ ಫಲವಾಗಿ ಯಜ್ಞ ಸಮಾಪ್ತಿಯಾದಂತೆಯೇ ಬಹಳವಾದ ಫಲವನ್ನು ಪಡೆದನು. ಎಲೈ ನರಶ್ರೇಷ್ಠ, ಅನಂತರ ಧರ್ಮಾತ್ಮನಾದ ವಿಶ್ವಾಮಿತ್ರನು ಕೂಡ ಅದೇ ಪುಷ್ಕರ ಕ್ಷೇತ್ರಗಳಲ್ಲಿಯೇ 1000 ವರ್ಷಕಾಲ ಪುನಃ ತಪಸ್ಸನ್ನಾಚರಿಸಿದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಗಂಟೆ ಸದ್ದನ್ನು ಒತ್ತಿ.